2200 ಜಾಯ್ನ್ ಆಗ್ಬೋದು, 1200 ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಈ 3 ಆಪ್ಷನ್ ಅಲ್ಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತದೆ ಸ್ನೇಹಿತರೆ, ಇದ್ರ ಬಗ್ಗೆ ಗಮನ ಇರಲಿ. ನಾವು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತಂದ್ರೆ ವರ್ಕಿಂಗ್ 10 days ಅಲ್ಲಿ ನಿಮ್ಮ ಮನೆಗೆ ಡೈಮಂಡ್ ಮೂಗ್ನೆತ್ತು ಇಂಡಿಯಾ ಪೋಸ್ಟ್ ಮ್ಯಾನ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇಲ್ಲಿ ಜಾಯ್ನ್ ಆದ್ರೆ ನಿಮಗೆ ಉಳಿದಂತ ಅಮೌಂಟ್ ನ ನೀವು ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಜಮಾ ಮಾಡಿಕೊಂಡು ಮತ್ತೆ ನಿಮ್ಮ ಮನೆಗೆ ಬರುತ್ತೆ. ನೀವು ಇಲ್ಲಿ ಜಾಯ್ನ್ ಆದ್ರೆ, ನಾವೆಲ್ಲ ಇಲ್ಲೇ ಜಾಯ್ನ್ ಆಗ್ತಾ ಇರೋದು 1200 ಅಲ್ಲಿ ಅಲ್ಲ ಸರ್? ಎಲ್ಲರೂ 1200 ಜಾಯ್ನ್ ಆಗ್ತಾ ಇದ್ರೆ ಇಲ್ಲಿ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ. 1200 ಅಲ್ಲಿ ಜಾಯ್ನ್ ಆದ್ರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಇದು ಸ್ಪಷ್ಟವಾಗಿ ಮಾಹಿತಿ ಇರಲಿ. ಈಗ ಸಂಸ್ಥೆ ಓಕೆ. ಈಗ ಹೊಸಬ್ರು ಯಾರು ಬಂದಿದ್ದಾರೆ ಇಲ್ಲಿ? ನಮ್ಮ ನಾರಾಯಣಪ್ಪ ಸರ್. ಓಕೆ, ನಮ್ಮ ನಾರಾಯಣಪ್ಪ ಸರ್ ಬಂದಿದ್ದಾರೆ. ನಾರಾಯಣಪ್ಪ ಸರ್ ಇಲ್ಲಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಓಕೆ, ಮುತ್ತಮ್ ಸರ್ ಥ್ಯಾಂಕ್ ಯು. ಇಲ್ಲಿ ನಾರಾಯಣಸ್ವಾಮಿ ಸರ್ ಇದ್ದಾರೆ, ನಾರಾಯಣಪ್ಪ ಸರ್ ಇದ್ದಾರೆ. ಇವರು 1000 rupees plus 200. 1000 rupees plus 200. ನೀವು ಕೊಟ್ಟಿರ್ತಕ್ಕಂಥ 1200 ಡಿವೈಡ್ ಮಾಡ್ತಾರೆ 1000 ಮತ್ತು 200. ಈ 200 ಬಂದು ನಿಮಗೆ ಅಕೌಂಟ್ ಓಪನ್ ಮಾಡಲಿಕ್ಕೆ ಇಂಡಿಯಾನಲ್ಲಿ ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಅಕೌಂಟ್ ಓಪನ್ ಮಾಡಿಕೊಡ್ತಾರೆ. ಇನ್ನು 1000 rupees ನಾರಾಯಣಪ್ಪ ಹೆಸರಲ್ಲಿ ಗೋಲ್ಡ್ ಅಂಡ್ ಡೈಮಂಡ್ ಆರ್ಡರ್ ಬುಕಿಂಗ್ ಮಾಡ್ಕೊತಾರೆ. ನಾಪದಲ್ಲಿ ಇಲ್ಲಿ ಸ್ನೇಹಿತರೆ ಫೀಲ್ಡ್ ಅಲ್ಲಿ ಇದನ್ನ ಹೇಳ್ಬೇಕಾಗಿರೋದು. 1200 1000 rupees ನಿಮ್ಮ ಹೆಸರಲ್ಲಿ ಆರ್ಡರ್ ಬುಕಿಂಗ್ ಮಾಡ್ಕೊತಾರೆ. 200 ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಇದು ಮಾಡ್ಕೊತಾರೆ. ಆದರೆ ನೀವು KYC ಡಾಕ್ಯುಮೆಂಟ್, ನೀವು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಏನಾದ್ರು ಡಾಕ್ಯುಮೆಂಟ್ ಕೊಡ್ತೀರಿ, ಅದೇ ಡಾಕ್ಯುಮೆಂಟ್ ನೀವು ಇಲ್ಲಿ ಕೊಟ್ಟು ನಿಮ್ದೊಂದು ID ಕ್ರಿಯೇಟ್ ಆಗ್ತದೆ. ಅಲ್ಲಿಂದ ನಿಮ್ದು ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ. ನೀವು ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಯಾವ ರೀತಿ 1200 ಕೊಟ್ಟು ಆರ್ಡರ್ ಬುಕಿಂಗ್ ಮಾಡ್ಕೊಂಡ್ರು ATM ಅಲ್ಲಿ ಒಬ್ರು, BTM ಅಲ್ಲಿ ಒಬ್ರು ಆರ್ಡರ್ ಬುಕಿಂಗ್ ಮಾಡ್ಕೊಳ್ತಾರೆ ಸ್ನೇಹಿತರೆ. ನಿಮ್ಮ ಸಹಪಾಠಿಗಳಿರ್ಬೋದು, ನಿಮ್ಮ ರಿಲೇಷನ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅವ್ರ ಮನೆಗೂ ಒಂದು ಡೈಮಂಡ್ ಗೋಲ್ಡ್ ಇರ್ತಕ್ಕಂಥ ಮೂಗ್ನೆಟ್ ಆರ್ಡರ್ ಬುಕ್ ಮಾಡ್ಕೊಂತಾರೆ. ನಿಮ್ಮ ಕಡೆಯಿಂದ ಇವ್ರು ಬಂದಿದ್ದಕ್ಕೆ ಕಂಪನಿ ನಿಮಗೆ 500 rupees ಕೊಡುತ್ತೆ. ಇದೇ ಒಂದು ಮೂಗ್ನೆಟ್ನ ನೀವು ಒಂದು ಯಾವ್ದನ್ನ ಗೋಲ್ಡ್ ಶಾಪ್ ಅಲ್ಲಿ ಬೇರೆಯವ್ರು ಕೊಡಿಸಿದ್ರೆ ಅವ್ರು ಏನ್ ಕೊಡ್ತಾರೆ? ಏನು ಕೊಡಲ್ಲ, ಒಂದು ಕಾಫಿ ಕೊಡ್ಬೋದು ಅಷ್ಟೇ. ಓಕೆ, ನಿಮಗೆ ಇಲ್ಲಿ 500 ಕೊಡ್ತು ಕಂಪನಿ. ಸೇಮ್ ಏನ್ ಮಾಡ್ತಾರೆ, ಇವರು ATM BTM ಮಾಡ್ಕೊಂತಾರೆ. ಇವರು ATM BTM ಮಾಡ್ಕೊಂಡಾಗ ಇವ್ರಿಗೂ 500 ಬಂತು, ಇವ್ರಿಗೂ 500 ಬಂತು. ನಾರಾಯಣಪ್ಪ ಸರ್ಗೆ 800 ಕೊಟ್ರು. ಯಾವ ರೀತಿ ಅಂತಂದ್ರೆ, ಕಂಪನಿ ಫಸ್ಟ್ 1:1 ಜೋಡಿಗೆ 500, ಸೆಕೆಂಡ್ 1:1 ಜೋಡಿಗೆ 400. ಈ 400 ಅನ್ಲಿಮಿಟೆಡ್. ನಿಮ್ಮ ಟೀಮಲ್ಲಿ ಯಾರೇ ಮಾಡಲಿ ಜೋಡಿ ಲೆಕ್ಕದಲ್ಲಿ ನಿಮಗೆ ಒಂದು ವಾರಕ್ಕೆ 100 ಜೋಡಿಗೆ ಕೊಡ್ತಾರೆ. ಒಂದು ಜೋಡಿಗೆ 400 ಆದ್ರೆ 100 ಜೋಡಿಗೆ ಎಷ್ಟಾಯ್ತು? 40,000 ವಾರಕ್ಕೆ ಮತ್ತು 1,60,000 ತಿಂಗಳಿಗೆ. ಬಹಳ ಈಸಿಯಾಗಿ ಮಾಡಬೇಕು ನೋಡಿ. ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗೂ ಬರಲ್ಲ. 15-20 ವರ್ಷಗಳ ಕಾಲ ಎಜುಕೇಶನ್ ಮಾಡಿ ಈಚೆ ಬಂದ ಮೇಲೆ 1,60,000 ಸಂಬಳ ಅಲ್ಲ, ಅವ್ರು 10 ವರ್ಷ 15 ವರ್ಷ ಸರ್ವಿಸ್ ಮಾಡಿದ್ಮೇಲೆ ಆ ಸಂಬಳ ಸಿಗುತ್ತೆ. ಆದ್ರೆ ನೀವು ಯಾವುದು KS IAS ಮಾಡ್ಬೇಕಾಗಿಲ್ಲ. ಕಂಪನಿ ಸಿಸ್ಟಮ್ನ ಫಾಲೋ ಮಾಡಿ ಮೀಟಿಂಗ್ ಅಟೆಂಡ್ ಆಗಿ ಈ ಒಂದು ಪ್ಲಾನ್ ನ ತಿಳ್ಕೊಂಡ್ರೆ ಸಾಕು. ಜಸ್ಟ್ 6 ತಿಂಗಳ ಮತ್ತು 1 year ಅಲ್ಲಿ ಈ ಇನ್ಕಮ್ ನೀವು ಪಡಿಬಹುದು. ನಾವು 100 days ಅಲ್ಲಿ ಇನ್ಕಮ್ ಪಡಿತಾ ಇದ್ದೀವಿ. ನಾವು ಜಾಯ್ನ್ ಆದ್ಮೇಲೆ 100 days ಅಲ್ಲಿ ಇನ್ಕಮ್ ಪಡಿತಾ ಇದೀವಿ. ಬೇಡ ಸ್ವಲ್ಪ ಲೇಟ್ ಆಗಿ ಬಂತು ಅಂದ್ರೆ 6 ತಿಂಗಳು ಆಗ್ಲಿ, ನೋ ಪ್ರಾಬ್ಲಮ್. ಟೀಮ್ ನ ಡೆವಲಪ್ಮೆಂಟ್ ಮಾಡಬೇಕು ನೋಡಿ. ಈ ವಿಚಾರಕ್ಕೆ ಬರ್ತೀನಿ. SLC PUC ಡಿಗ್ರಿ, ಡಬಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು 15 ವರ್ಷ 20 ವರ್ಷ ಎಜುಕೇಶನ್ ಮಾಡ್ಕೊಂಡು ಈಚೆ ಬಂದ್ಮೇಲೆ 15,000 20,000 8 hour 10 hour ದುಡಿತಾ ಇದ್ದಾರೆ ನಮ್ಮ ಯುವಶಕ್ತಿ ಇವತ್ತು ಭಾರತ ದೇಶದಲ್ಲಿ. ಆದ್ರೆ ತಂದೆ ತಾಯಿಗೆ ಒಂದು ಆಸೆ ಇರ್ತದೆ, ನನ್ನ ಮಗ ಓದಿದ್ದಾದ್ಮೇಲೆ ಒಂದು ಜಾಬ್ ಮಾಡ್ತಾನೆ, ಏರಳವಾಗಿ ಸಂಪಾದನೆ ಮಾಡ್ತಾನೆ ಅಂತ ಆಸೆ ಇರ್ತದೆ. ಆದ್ರೆ ಬರ್ತಕ್ಕಂಥ 20,000 15,000ದಲ್ಲಿ ಅವ್ರ ಫ್ಯಾಮಿಲಿ ನೋಡೋದ, ಇವ್ರ ಫ್ಯಾಮಿಲಿ ನೋಡೋದನ್ನ ಸ್ನೇಹಿತರೆ. ಆದ್ರೆ ಅದೇ ವ್ಯಕ್ತಿಗೆ ಹೇಳಿ ನೀನು ಅಲ್ಲಿ ಸಂಪಾದನೆ ಮಾಡ್ಕೊಂಡು 15-20,000 ಸಂಪಾದನೆ ಮಾಡ್ತೀವಿ, 8 hour 10 hour ದುಡ್ದು ನನ್ನ ಜೊತೆಯಲ್ಲಿ ದಿನಕ್ಕೆ 2 hour ಸಪೋರ್ಟ್ ಮಾಡೋ, ನಿನಗೆ ವಾರಕ್ಕೆ 10,000 ಕೊಡ್ತೀನಿ ಅಂದ್ರೆ ಬರಲ್ಲ ಸರ್? ಅಲ್ಲಿ 20,000 ಸಂಪಾದನೆ ಮಾಡ್ಕೊಳ್ಳಿ.
8 ಅವರ್ 10 ಅವರ್ ದುಡ್ಡು 20,000 ಸಂಪಾದನೆ ಮಾಡ್ಕೊಳ್ಳಿ, ದಿನಕ್ಕೆ 2 ಅವರ್ ನನ್ನ ಜೊತೆಲಿ ಕೈ ಜೋಡಿಸಿ, ನನಗೆ ವಾರಕ್ಕೆ 10,000 ಕೊಡ್ತೀನಿ ಅಂದ್ರೆ 100ಗೆ 1000% ನಿಮ್ಮ ಜೊತೆ ಬರ್ತಾರೆ ಸ್ನೇಹಿತರೆ. ಬಟ್ ನೀವು ಕೊಡ್ತಕ್ಕಂಥ ಪ್ಲಾನು, ನೀವು ಕೊಡ್ತಕ್ಕಂಥ ಒಂದು ಮಾತು ಅವ್ರಿಗೆ ಅರ್ಥ ಆಗ್ಬೇಕು. ಯಾಕಂತಂದ್ರೆ ಎಷ್ಟೋ ಕಂಪನಿಗಳು ಫೀಲ್ಡ್ ಅಲ್ಲಿ ಇವತ್ತು ಜನಕ್ಕೆ ಫೇಲ್ಯೂರ್ ಮಾಡಿಸಿದೆ, ಮೋಸ ಮಾಡಿದೆ, ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿದೆ. ಅವಾಗ ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಒಂದು ಲೈನಲ್ಲಿ ಹೋದ್ರೆ ಇನ್ಕಮ್ ಬರುತ್ತಾ? ಒಂದು ಲೈನಲ್ಲಿ ಇನ್ಕಮ್ ಕೊಡೋದು, ಕಂಪನಿನೂ ನಿಲ್ಲಲ್ಲ, ಇನ್ವೆಸ್ಟ್ಮೆಂಟ್ ಪ್ಲಾನು, ನಾವು ಸೋಲ್ತೀವಿ, ನಮ್ಮ ಜೊತೆಲಿ ಬಂದವರು ಸೋಲ್ತಾರೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅನುಭವ ಅನ್ನೋ ದೊಡ್ಡ ಪಾಠ ಕಲಿಸಿದೆ ನೋಡಿ. SLC, PUC ಡಿಗ್ರಿ, KS, IAS, PhD ಮಾಡಬೇಕಾದ್ರೆ ಯೂನಿವರ್ಸಿಟಿಗಳಿದಾವೆ, ಹೌದಾ? ಆದ್ರೆ ಅನುಭವ ಅಂತ ಪಾಠ ಕಲಿಸಲಿಕ್ಕೆ ಯಾವ್ದಾನ ಯೂನಿವರ್ಸಿಟಿ ಇದೆಯಾ ಸರ್? ನಾವೇ ಲಾಸ್ ಆಗ್ಬೇಕು, ಲಾಭ ಆಗ್ಬೇಕು, ಕಷ್ಟ ಆಗ್ಬೇಕು, ಬೀಳ್ಬೇಕು, ಹೇಳ್ಬೇಕು, ಇದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಂಗಾಗಿ ಕಂಪನಿನ ಸೆಲೆಕ್ಷನ್ ಮಾಡೋವಾಗ ಮಾತ್ರ ಬಹಳ ಹುಷಾರಾಗಿರ್ಬೇಕು. ಈಗ ವಾರಕ್ಕೆ 400ರಿಂದ 40,000 ಯಾವ ರೀತಿ ಬರುತ್ತೆ ಗೊತ್ತಾಯ್ತಾ? ಓಕೆ, ಇಲ್ಲಿ ನೋಡಿ, ಅಟ್ಲೀಸ್ಟ್ ನೀವೇನ್ ಮಾಡ್ತೀರಾ ಅಂತಂದ್ರೆ A ಟೀಮ್ ಅಲ್ಲಿ ಒಂದು 10 ಮೆಂಬರ್ಸ್, B ಟೀಮ್ ಅಲ್ಲಿ ಒಂದು 10 ಮೆಂಬರ್ಸ್, ಇವ್ರನ್ನ ರೆಡಿ ಮಾಡ್ಕೊಳ್ಳಿ. ಇವರು ಕರೋಡ್ಪತಿ ಲಿಸ್ಟ್ ಅಂತ ಮಾಡ್ರಿ ನೀವು ನಿಮ್ಮ ಟೀಮಲ್ಲಿ. A ಟೀಮ್ ಅಲ್ಲಿ 10 ಜನ ಕರೋಡ್ಪತಿ ಲಿಸ್ಟ್, B ಟೀಮ್ ಅಲ್ಲಿ 10 ಜನ ಕರೋಡ್ಪತಿ ಲಿಸ್ಟ್ ಅಂತ ನಿಮ್ಮ ಟೀಮಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಸಂಜೆ ಅವ್ರಿಗೊಂದು ಕಾಲ್ ಮಾಡ್ತಾ ಬನ್ನಿ. ಬಿಸ್ನೆಸ್ ಬಗ್ಗೆ, ಪ್ಲಾನ್ ಬಗ್ಗೆ, ನಾವು ಆರ್ಥಿಕವಾಗಿ ಮೇಲೆ ಬರಬೇಕು, ನಾವು ಇದೇ ತರ ಇರಬೇಕು ಅನ್ನೋದ್ರ ಬಗ್ಗೆ ಈ 10 ಜನ ಒಂದು ಕೋರ್ ಕಮಿಟಿ ಮಾಡ್ಕೊಂಡು ಬೆಳಗ್ಗೆ ಸಂಜೆ ಅವ್ರಿಗೆ ಕಾಲ್ ಮಾಡ್ತಾ ಇದ್ವಿ, ಪ್ಲಾನ್ ಬಗ್ಗೆ ಅರ್ಥ ಮಾಡ್ತಾ ಇದ್ರೆ ನೀವು ಆಟೋಮೆಟಿಕಲ್ ಒಂದು 6 ಮಂತ್ 1 ಇಯರ್ ಅಲ್ಲಿ ನಿಮ್ಮ ಇನ್ಕಮ್ ಲಕ್ಷಗಳಲ್ಲಿ ಇರುತ್ತೆ. ಓಕೆ, ಈ ಒಂದು ಸಿಸ್ಟಮ್ ಅಲ್ಲಿ ಒಂದು ಜೋಡಿ ಬಂದ್ರೆ, ವಾರಕ್ಕೆ ಒಂದು ಜೋಡಿ ಬಂದ್ರೆ 400, 10 ಜೋಡಿ ಬಂದ್ರೆ 2,000, 20 ಜೋಡಿ ಬಂದ್ರೆ 8,000, 50 ಜೋಡಿ ಬಂದ್ರೆ 20,000, 100 ಜೋಡಿ ಬಂದ್ರೆ 40,000 ವಾರಕ್ಕೆ ನೀವು ಅರ್ನ್ ಮಾಡ್ಬೋದು. ಕಂಡೀಷನ್ ಎಲ್ಲ ಇಷ್ಟೇ ಜೋಡಿ ಮಾಡ್ಬೇಕಂತ ಕಂಡೀಷನ್ ಎಲ್ಲ, ಯುವರ್ ಚಾಯ್ಸ್, ನಿಮ್ಗೆ ಎಷ್ಟು ಇನ್ಕಮ್ ಬೇಕೋ ಅಷ್ಟು ಮಾಡ್ಬೋದು. ಓಕೆನಾ? ಇಲ್ಲಿ ಈ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಅವಾರ್ಡ್ಸ್ ರಿವಾರ್ಡ್ಸ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇದು ವರ್ಷಬಹುದಾ? ಇವತ್ತು ಈ ಬಿಸ್ನೆಸ್ ನ ನೀವು ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ಬೇಕಂತಂದ್ರೆ ಫಸ್ಟ್ ಫಾರ್ಮುಲಾ ಬರ್ತೀನಿ. ಈ ಸಂಸ್ಥೆ 11 ವರ್ಷಗಳಿಂದ ಪ್ರಾರಂಭ ಆಗಿದೆ ಸ್ನೇಹಿತರೆ. 11 ವರ್ಷಗಳಿಂದ ಪ್ರಾರಂಭ ಆಗಿದೆ. ಪಬ್ಲಿಕ್ ಲಿಮಿಟೆಡ್ ಆಗಿ ಕೆಲಸ ಮಾಡ್ತಾ ಇದೆ. 2020-21ರಿಂದ ಶ್ರೀಕಾರಿಯಲ್ ಗೋಲ್ಡ್ ಅಂಡ್ ಡೈಮಂಡ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ನವೆಂಬರ್ 2023 10ನೇ ತಾರೀಕು 1200 ಅನ್ನೋ ಒಂದು ಪ್ರಾಡಕ್ಟ್ ಮುಖಾಂತರ, ಪ್ಲಾನ್ ಮುಖಾಂತರ ಸ್ಟಾರ್ಟ್ ಆಗಿದೆ. ಓಕೆ, ಇಲ್ಲಿ ಒಂದು ಬಿಸ್ನೆಸ್ಗೆ ಬರ್ಬೇಕಂತಂದ್ರೆ ಈ ಸಂಸ್ಥೆ MD ಬಂದು ರಾಜನ್ ಕಾರ್ಯಲ್. ಈ ಸಂಸ್ಥೆ MD ಬಂದು ರಾಜನ್ ಕಾರ್ಯಲ್. ಈ ಸಂಸ್ಥೆ ಲೀಗಲ್ ಆಗಿ ಇಂಡಿಯಾನಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಶ್ರೀಕಾರಿಯಲ್ ಡೈಮಂಡ್ ಜ್ಯುವೆಲರಿ ಸೇಲ್ಸ್ ಲೈಸೆನ್ಸ್ ಅನ್ನು ಪಡೆದಿದೆ. ಇಂಡಿಯಾನಲ್ಲಿ, ಆಲ್ ಓವರ್ ಇಂಡಿಯಾನಲ್ಲಿ ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡೋದಕ್ಕೆ ಸೇಲ್ಸ್ ಲೈಸೆನ್ಸ್ ಅನ್ನು ಪಡೆದಿದೆ. GST, ಟ್ಯಾನ್, ಪಾನ್ ಮತ್ತು ಲೀಗಲ್ ಆಗಿ ಏನೆಲ್ಲ ದಾಖಲೆ ಮಾಡಬೇಕೋ ಎಲ್ಲವನ್ನೂ ಪಡೆದಿದೆ. ಜೊತೆಗೆ ಈ ಸಂಸ್ಥೆ ಟು ಎಂಪವರ್ ವುಮೆನ್ ಇನ್ ದ ಸೊಸೈಟಿ, ಟು ಗೆಟ್ ಫೈನಾನ್ಷಿಯಲ್ ಫ್ರೀಡಮ್ ಇನ್ ಎವರಿ ಫ್ಯಾಮಿಲಿ. ನೋಡಿ, ಇವತ್ತು ಪ್ರತಿಯೊಂದು ಫ್ಯಾಮಿಲಿ ಕೂಡ ಫೈನಾನ್ಷಿಯಲ್ ವೀಕ್ ಇದೆ, ಬರ್ತಾ ಇರ್ತಕ್ಕಂಥ ಇನ್ಕಮ್ ಸಾಕಾಗ್ತಾ ಇಲ್ಲ. ಸೆಕೆಂಡ್ ಇನ್ಕಮ್ ಆಗಿ ನೀವು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಯಾವ ಪ್ರಾಡಕ್ಟ್ಸ್ ಇದೆ ಅಂತಂದ್ರೆ ಡೈಮಂಡ್ ಹರ್ನ್ ಬಡ್ಸ್, ಅದಕ್ಕಿಂತ ಮೊದಲು ಡೈಮಂಡ್ ನೋಸ್ ಪಿನ್, ನಂತರ ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್. ಮೊದಲನೇದಾಗಿ ನಾವು ಡೈಮಂಡ್ ನೋಸ್ ಪಿನ್ ಮುಖಾಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ 4 ಪ್ರಾಡಕ್ಟ್ ಅಲ್ಲಿ ಮೊದಲನೇ ಪ್ರಾಡಕ್ಟ್ ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಓಕೆ, ಈ ಡೈಮಂಡ್ ನೋಸ್ ಪಿನ್ ಮುಖಾಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ಮತ್ತೆ ಪ್ಲಾನ್ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಡೈಮಂಡ್ ಅಂದ್ರೆ ಏನು ನೋಡಿ, ಇವತ್ತು ಹಲವಾರು ಕಂಪನಿಗಳಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದೆ. ಹೆಲ್ತ್ ಕೇರ್ ಇದೆ, ಪರ್ಸನಲ್ ಕೇರ್ ಇದೆ, ಬ್ಯೂಟಿ ಕೇರ್ ಇದೆ, ಅಗ್ರಿಕಲ್ಚರ್ ಇದೆ, ಆಯುರ್ವೇದ ಇದೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಗೋಲ್ಡನ್ ಡೈಮಂಡ್ ಬಿಸ್ನೆಸ್ ಸ್ನೇಹಿತರೆ ಡಿಫ್ರೆಂಟ್ ಆಗಿ ಹೇಳ್ಬೇಕಂತಂದ್ರೆ, ಇವತ್ತು ಆ ಕಂಪನಿಗಳಲ್ಲಿ ಪ್ರಾಡಕ್ಟ್ ಎತ್ಕೊಂಡು ಸೇಲ್ ಮಾಡಬೇಕು, ಪ್ರಾಡಕ್ಟ್ಗೆ ರಿಸಲ್ಟ್ ಕೊಡಿಸ್ಬೇಕು, ಸ್ಟಾಕ್ ಪಾಯಿಂಟ್ ಇಟ್ಕೋಬೇಕು, ಎಕ್ಸ್ಪೈರಿ ಡೇಟ್ ಇರುತ್ತೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಕೊಡ್ತಕ್ಕಂಥ ಗೋಲ್ಡನ್ ಡೈಮಂಡ್ ಬಿಸ್ನೆಸ್ಗೆ ಡೈಮಂಡ್ಗೂ ಮತ್ತು ಗೋಲ್ಡ್ಗೆ ಎಕ್ಸ್ಪೈರಿ ಡೇಟ್ ಇಲ್ಲ ಸ್ನೇಹಿತರೆ. ಒಂದು ಸಾರಿ ಈ ಮೂಗನೆತ್ತಿ ನಿಮ್ಮ ಮನೆಗೆ ಬಂದಿದೆ ಅಂತಂದ್ರೆ 100 ವರ್ಷ ಅಲ್ಲ 1000 ವರ್ಷ ಇದಕ್ಕೆ ಎಕ್ಸ್ಪೈರಿ ಡೇಟ್ ಆಗಲ್ಲ, ಲೈಫ್ ಟೈಮ್ ಅಚೀವ್ಮೆಂಟ್ ಆದಂಗೆ ಇರುತ್ತೆ. ಡೈಮಂಡ್ ಯಾವ ರೀತಿ ಇರ್ಬೇಕಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಫೋರ್ಸಸ್. ಒಂದು ಡೈಮಂಡ್ ಯಾವ ರೀತಿ ಇರ್ಬೇಕಂದ್ರೆ ಕ್ಲಾರಿಟಿ, ಕಲರ್, ಕ್ಯಾರೆಟ್ ವೈಟ್, ಕಟ್
4 ಗುಣಗಳಿದ್ರೆ ಅದನ್ನ ಡೈಮಂಡ್ ಅಂತೀವಿ. ಆ ಡೈಮಂಡ್ಗೆ IGI ಇಂಟರ್ನ್ಯಾಷನಲ್ ಜಮನಾಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇಂದ ರಿಸರ್ಚ್ ಮಾಡಿ ಡೈಮಂಡ್ಗೆ ಸರ್ಟಿಫಿಕೇಟ್ ಬರುತ್ತೆ, ಕ್ವಾಲಿಟಿ ಕ್ವಾಂಟಿಟಿ ಏನಿದೆ ಅಂತ. ಅದನ್ನು ಆಮೇಲೆ ತೋರಿಸ್ತೀವಿ. ಜೊತೆಗೆ ನಮ್ಮ ಸಂಸ್ಥೆ ಎಕ್ಸ್ಕ್ಲೂಸಿವ್ ವಿಮೆನ್ ಜ್ಯುವೆಲರಿ ಗೋಲ್ಡ್ ಅಂಡ್ ಡೈಮಂಡ್ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್, ವರ್ಕ್ ಪಾರ್ಟ್ ಟೈಮ್ ಫುಲ್ ಟೈಮ್ ಆನ್ಲೈನ್ ಆಫ್ಲೈನ್, ಅರ್ನ್ ವೀಕ್ಲಿ ಪೇಮೆಂಟ್, ಬುಧವಾರ ಲೆಕ್ಕ ಆಗ್ತದೆ ಮತ್ತು ಶುಕ್ರವಾರ ನಮಗೆ ಪೇಮೆಂಟ್ ಕೊಡ್ತಾರೆ. 11 ವರ್ಷಗಳಿಂದ ಪ್ರತಿ ಶುಕ್ರವಾರ ಪೇಮೆಂಟ್ ಕೊಡ್ತಾ ಬಂದಿದೆ, ಯಾವುದೇ ಕಾರಣಕ್ಕೂ ನಿಂತಿಲ್ಲ. ಜೊತೆಗೆ ಪ್ರಮೋಷನ್ಸ್, ಅವಾರ್ಡ್ಸ್ ಮತ್ತು ರಿವಾರ್ಡ್ಸು ನಾವು ವಾರ ಪೇಮೆಂಟ್ ಆಗಿರ್ತಾದ್ರೆ ಅವಾರ್ಡ್ಸ್ ರಿವಾರ್ಡ್ಸು ಆಟೋಮೆಟಿಕಲಿ ಜನರೇಟ್ ಆಗುತ್ತೆ. ಜೊತೆಗೆ ಪ್ಯಾಸಿವ್ ಇನ್ಕಮ್ ನೋಡಿ, ನಾವಿಲ್ಲಿ ಬಂದಿರತಕ್ಕಂಥ ಉದ್ದೇಶ ಪ್ಯಾಸಿವ್ ಇನ್ಕಮ್, ಆಕ್ಟಿವ್ ಇನ್ಕಮ್ ಮತ್ತು ಪ್ಯಾಸಿವ್ ಇನ್ಕಮ್ ನೋಡಿ. ಆವಾಗ ಹೇಳಿದೆ ವ್ಯವಸಾಯ, ವ್ಯಾಪಾರ, ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಇವುಗಳೆಲ್ಲವೂ ಆಕ್ಟಿವ್ ಇನ್ಕಮ್. ನಾವು ಫಿಸಿಕಲಿ ಪ್ರೆಸೆಂಟ್ ಇದ್ದು ನಾವು ಅಲ್ಲಿ ತಮ್ಮ ಇಂಪ್ರೆಷನ್ ಕೊಟ್ಟು ನಾವು ಕೆಲಸ ಮಾಡ್ತಾ ಇದ್ರೆ ಆಕ್ಟಿವ್ ಇನ್ಕಮ್, ಅಲ್ಲಿ ಹೋಗಿಲ್ಲ ಅಂದ್ರೆ ಇನ್ಕಮ್ ಬರಲ್ಲ. ಪ್ಯಾಸಿವ್ ಇನ್ಕಮ್ ಏನಂದ್ರೆ ಇಲ್ಲಿ ಒಂದು 6 ರಿಂದ 1 ವರ್ಷ ನೀವು ಒಳ್ಳೆ ಟೀಮ್ನ ಕಟ್ಟಿದ್ದೀರಾ ಅಂದ್ರೆ ನೀವು 1 ವರ್ಷ ನೀವು ಟೀಮ್ ಕಡೆ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಇನ್ಕಮ್ ನಿಲ್ಲಲ್ಲ. ಆದ್ರೆ ಬರಬಾರದ ಉದ್ದೇಶ ಅಲ್ಲ, ಕಾರಣಾಂತರಗಳಿಂದ ಬಂದಿಲ್ಲ ಅಂದ್ರೂ ನಿಮ್ಮ ಇನ್ಕಮ್ ನಿಲ್ಲಲ್ಲ. ದಿಸ್ ಇಸ್ ದ ಪ್ಯಾಸಿವ್ ಇನ್ಕಮ್. ಓಕೆ, ಇಲ್ಲಿ ಟೀಮ್ ವರ್ಕ್ ವಿತ್ ಟ್ರೈನಿಂಗ್, ಟೀಮ್ ವರ್ಕ್ ಟ್ರೈನಿಂಗ್ ಅಂಡ್ ಸಪೋರ್ಟ್ ಮುಖಾಂತರ ನಾವೆಲ್ಲ ಒಂದು ಟೀಮ್ ವರ್ಕ್ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗ್ಬೋದು. ಜೊತೆಗೆ ಇಲ್ಲಿ PV ಮಾಡೆಲ್ ಅಲ್ಲಿ ಇನ್ಕಮ್ ಕೊಡ್ತಾರೆ. ಯಾವ ರೀತಿ ಅಂತಂದ್ರೆ PV ಮೀನ್ಸ್ ಪಾಯಿಂಟ್ ವ್ಯಾಲ್ಯೂ ನೋಡಿ. ಇಲ್ಲಿ A ಟೀಮ್ ಅಲ್ಲಿ ಒಂದು ಬುಕಿಂಗ್, B ಟೀಮ್ ಅಲ್ಲಿ ಒಂದು ಬುಕಿಂಗ್ ಆದಾಗ 1 PV ಅಂತ ಕನ್ಸಿಡರ್ ಮಾಡ್ತಾನೆ. ಫಸ್ಟ್ PVಗೆ 500 rupees, ಒಂದು ಫಸ್ಟ್ ಜೋಡಿಗೆ 500 rupees, ಸೆಕೆಂಡ್ ಜೋಡಿ ಆನ್ವರ್ಡ್ಸ್ 400 ಅನ್ಲಿಮಿಟೆಡ್. ನೀವು ಫಸ್ಟ್ ಜೋಡಿ ಮಾಡ್ತಾರೆ 500 ಕೊಡ್ತಾರೆ. ನಿಮ್ಮ ಟೀಮ್ನ ಯಾರೇ ಮಾಡಲಿ ಅನ್ಲಿಮಿಟೆಡ್ 1000 ವ್ಯಕ್ತಿ 10,000ನೇ ವ್ಯಕ್ತಿ ಮಾಡಲಿ ನಿಮಗೆ ಒಂದು ಜೋಡಿಗೆ 400 ರೂಪಾಯಿ ಲೆಕ್ಕದಲ್ಲಿ ಒಂದು ವಾರಕ್ಕೆ 40,000 ಕೊಡ್ತಾರೆ. ಅದಕ್ಕೆ ನಾನು ಪ್ಲಾನ್ಗೆ ಬರ್ತೀನಿ. ಈಗ ಯಾವ ರೀತಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಸ್ನೇಹಿತರೆ, ಈ ಸಂಸ್ಥೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ 3 ರೀತಿ ಇದೆ. ಯಾವ ರೀತಿ ಅಂತಂದ್ರೆ 8,200 ಅವಾಗಲೇ ಹೇಳಿದೆ. ವಾರಕ್ಕೆ 400 ರಿಂದ 40,000 ಯಾವ ರೀತಿ ಬರ್ತದೆ ಅಂತ ಹೇಳಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ರೆ 24,60,000 ಅವಾರ್ಡ್ಸ್ ಯಾವ ರೀತಿ ಬರುತ್ತೆ ಅಂತಂದ್ರೆ ನಾಲ್ಕಲ್ಲಿ ಇರ್ಲಿ. ಆರತಿ ಮೇಡಮ್ ಅವ್ರು ಏನಾಗಿದೆ ಅಂತಂದ್ರೆ A ಟೀಮ್ ಅಲ್ಲಿ 10 ಜನ, B ಟೀಮ್ ಅಲ್ಲಿ 10 ಜನ ಟೀಮ್ ಕಟ್ತಾರೆ. ಅವರು 1,200 ಆರ್ಡರ್ ಬುಕಿಂಗ್ ಮಾಡ್ತಕ್ಕಂಥವ್ರು A ಟೀಮ್ ಅಲ್ಲಿ 10 ಜನ, B ಟೀಮ್ ಅಲ್ಲಿ 10 ಜನ ಟೀಮ್ ಕಟ್ತಾರೆ. ಈ 10 ಜನಕ್ಕೆ 10 ಜೋಡಿಗೆ 4,000 ಇನ್ಕಮ್ ಬಂದಿರುತ್ತೆ. ಕಂಪನಿ ಇವರಿಗೆ ರೆಕಗ್ನೈಸ್ ಮಾಡಿ ಫೀಲ್ಡ್ ಆಫೀಸರ್ ಅಂತ ಕನ್ಸಿಡರ್ ಮಾಡ್ತಾರೆ. ಆರ್ತಿ ಮೇಡಮ್ ಅವ್ರನ್ನ ಫೀಲ್ಡ್ ಆಫೀಸರ್ ಅಂತ ಕನ್ಸಿಡರ್ ಮಾಡ್ತಾರೆ. ಒಂದು ಗೋಲ್ಡ್ ಕೋಟೆಡ್ ವಾಚ್ ಕೊಡ್ತಾರೆ. ಯಾರ ಕೈಲಿದೆ ವಾಚ್? SM ಸರ್ ಕೈಲಿದೆ, ಬಾಲರಾಜ್ ಸರ್ ಕೈಲಿದೆ ನೋಡಿ. ಓಕೆ, ನಮ್ಮ ವೇಮಣ್ಣ ಸಾರು, ನಮ್ಮ ಮೇಕೆ ಮುನ್ಸಾಮ್ ಸಾರು, ಓಕೆ, ಅವರಿಗೆ ಬ್ರಾಂಡೆಡ್ ನೇಮ್ ಮೇಕೆ ಮುನ್ಸಾಮ್ ಸಾರು ಅಂತ. ಓಕೆ ನೋಡಿ, ಇಲ್ಲಿ 10 ಜೋಡಿ ಆಗಿದ್ದಕ್ಕೆ ಇನ್ಕಮ್ ಬಂತು. ಕಂಪನಿ ಗೋಲ್ಡ್ ಕೋಟೆಡ್ ವಾಚ್ ಕೊಟ್ಟರು ಸ್ನೇಹಿತರೆ. ಈ ತಿಂಗಳಲ್ಲಿ ಯಾರು ವಿನ್ ಆಗ್ತಾರೆ, ನೆಕ್ಸ್ಟ್ ತಿಂಗಳಲ್ಲಿ ಕೊಟ್ಬಿಡ್ತಾರೆ. ಆರತಿ ಮೇಡಮ್ ಅವರು ಯಾವಾಗ ಫೀಲ್ಡ್ ಆಫೀಸರ್ ಆದ್ರೂ 10 ಜನ ಇದ್ದಿದ್ದು 8 ಜನ ಫೀಲ್ಡ್ ಆಫೀಸರ್ ಆದ್ರೆ ನೀವು ಆರ್ಗನೈಸರ್ ಆಗ್ತೀರಾ. ಆರ್ಗನೈಸರ್ ಆದಾಗ 10,500 ರೂಪಾಯಿ ಕ್ಯಾಶ್ ಚೆಕ್ ಸಿಗುತ್ತೆ. ಇದಕ್ಕೆ ನಾವು ಕೆಲಸ ಮಾಡ್ತಾ ಇಲ್ಲ ಸ್ನೇಹಿತರೆ, ನಾವು ಮಾಡ್ತಾ ಇರೋದು ವಾರದ ಪೇಮೆಂಟ್ ಮಾಡ್ತಾ ಇದೀವಿ. ನಾವು ಆರ್ಗನೈಸರ್ ಆದಾಗ, ಆರತಿ ಮೇಡಮ್ ಆರ್ಗನೈಸರ್ ಆದಾಗ 8 ಇದ್ದಿದ್ದು 6 ಆರ್ಗನೈಸರ್ ಆದ್ರೆ ನೀವು ಡೆವಲಪ್ಮೆಂಟ್ ಆಫೀಸರ್ ಆಗ್ತೀರಾ. ನಿಮಗೆ 50,000 ಬೈಕ್ ಫಂಡ್ ಕೊಡ್ತಾರೆ. ನಾವಿಲ್ಲಿ ಕೆಲಸ ಮಾಡ್ತಾ ಇದೀವಾ? ನಾವು ಮಾಡ್ತಾ ಇರೋದು ವಾರದ ಪೇಮೆಂಟ್ ಕೆಲಸ ಮಾಡ್ತಾ ಇದೀವಿ. ನಾವು ಯಾವಾಗ ಡೆವಲಪ್ಮೆಂಟ್ ಆಫೀಸರ್ ಆದ್ವಿ, ನಮ್ಮ ಕೆಳಗಡೆ 4 ಡೆವಲಪ್ಮೆಂಟ್ ಆಫೀಸರ್ ಆದ್ರೆ ನಾವು ಏರಿಯಾ ಮ್ಯಾನೇಜರ್ ಆಗ್ತೀವಿ. ಇಲ್ಲಿ ನಮಗೆ 1 ಲಕ್ಷ ಫಾರಿನ್ ಟ್ರಿಪ್ ಅಂತ ಕ್ಯಾಶ್ ಕೊಡ್ತಾರೆ. ನಾವು ಏರಿಯಾ ಮ್ಯಾನೇಜರ್ ಆದಾಗ 4 ಇದ್ದಿದ್ದು 3 ಏರಿಯಾ ಮ್ಯಾನೇಜರ್ ಆದ್ರೆ ನಾವು ರೀಜನಲ್ ಮ್ಯಾನೇಜರ್ ಆಗ್ತೀವಿ. ಇಲ್ಲಿ 3 ಲಕ್ಷ ಕಾರ್ ಫಂಡ್ ಕೊಡ್ತಾರೆ. ನಾವು ರೀಜನಲ್ ಮ್ಯಾನೇಜರ್ ಆದಾಗ A ಟೀಮ್ ಅಲ್ಲಿ 2, B ಟೀಮ್ ಅಲ್ಲಿ 2 ರೀಜನಲ್ ಮ್ಯಾನೇಜರ್ ಆದ್ರೆ 20 ಲಕ್ಷ ಮನೆ ಕಟ್ಟಲಿಕ್ಕೆ ಹೌಸ್ ಫಂಡ್ ಕೊಡ್ತಾರೆ. ಸ್ನೇಹಿತರೆ, ಒಂದು ಚಪ್ಪಾಳೆ ಬರಲಿ. ವಾರಕ್ಕೆ 400 ರಿಂದ 40,000 ಸಂಪಾದನೆ ಮಾಡೋದ್ರ ಬಗ್ಗೆ ನಾವು ಫೋಕಸ್ ಮಾಡಿದ್ರೆ ಹಂತವಾಗಿ
ಫೀಲ್ಡ್ ಆಫೀಸರ್, ಆರ್ಗನೈಸರ್ ಮತ್ತು ರೀಜನಲ್ ಮ್ಯಾನೇಜರ್ ವರೆಗೂ 24,60,000 ಅವಾರ್ಡ್ಸ್ ಬರುತ್ತೆ ಸ್ನೇಹಿತರೆ. ಈ ಕೆಲಸವನ್ನು ಮಾಡಬೇಕಾದ್ರೆ ನೀವು ಯಾವುದೇ ಎಜುಕೇಶನ್ ಮಾಡಬೇಕಾಗಿಲ್ಲ, ನೀವು ಮಾಡ್ತಾ ಇರೋ ಕೆಲಸ ಬಿಡೋಂಗಿಲ್ಲ, ಅದನ್ನ ಮಾಡ್ಕೊಂಡು ಇಲ್ಲಿ ಮಾಡ್ಬೋದು ಸೆಕೆಂಡ್ ಇನ್ಕಮ್ಗೋಸ್ಕರ. ಓಕೆ, ಅದೇ ತರ ನೆಕ್ಸ್ಟ್ ನಾನು ಮುಂದೆ ಹೋಗ್ತೀನಿ. ಇನ್ನ 3 ಇನ್ಕಮ್ ಇದೆ. ಆ 3 ಇನ್ಕಮ್ಗೆ ಒನ್ ಟೈಮ್ ಎಫರ್ಟ್, ಲೈಫ್ ಟೈಮ್ ಇನ್ಕಮ್. ಒಂದು ಪ್ಲೇಸ್ ಅಲ್ಲಿ ಕೆಲಸ ಮಾಡಿದ್ರೆ 4 ರೀತಿ ಇನ್ಕಮ್. ನಾನು ಹೇಳಿದ್ದೆ ಈಗ 1 ರೀತಿ ಇನ್ಕಮ್ ಹೇಳಿದೆ. ಇನ್ನು 3 ರೀತಿ ಇನ್ಕಮ್ ಏನಂತಾರೆ? ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂತೀವಿ. ಏನಪ್ಪ ಪ್ಯಾಸಿವ್ ಇನ್ಕಮ್ ಅಂತಂದ್ರೆ ಕೆಲಸ ಮಾಡದೇನೆ ಇನ್ಕಮ್ ಬರ್ತಕ್ಕಂಥದ್ದು ಪ್ಯಾಸಿವ್ ಇನ್ಕಮ್. ಈ ದುನಿಯಾದಲ್ಲಿ ಕೆಲಸ ಮಾಡದೆ ಇನ್ಕಮ್ ಬರೋದು ಯಾವ್ದಾನ ಇದೆಯಾ? ಆದ್ರೆ ನಮ್ಮ ಸಂಸ್ಥೆ ನೀವು ಒಂದು ಜಾಗದಲ್ಲಿ ಕೆಲಸ ಮಾಡಿದಕ್ಕೆ ಅಲ್ಲಿ ಇನ್ಕಮ್ ಕೊಡೋದ್ರ ಜೊತೆಗೆ ಕೆಲಸ ಮಾಡದಿರೇನೆ ಇನ್ಕಮ್ ಬರೋದು 3 ರೀತಿ ಇದೆ. ಅದ್ರ ಬಗ್ಗೆ ಬರ್ತೀನಿ. ಪ್ಯಾಸಿವ್ ಇನ್ಕಮ್ 1 ಸ್ನೇಹಿತರೆ, ಅವಾಗಲೇ ಹೇಳಿದೆ. ಇಲ್ಲಿ ಸಪೋಸ್ ನಮ್ಮ ನಾರಾಯಣಪ್ಪ ಸಾರ್ ಇದ್ದಾರೆ. ನಾರಾಯಣಪ್ಪ ಸಾರು ಫೀಲ್ಡ್ ಆಫೀಸರ್ ಆದ್ರು. ಫೀಲ್ಡ್ ಆಫೀಸರ್ಗೆ ಗೋಲ್ಡ್ ಸೇಲ್ಸ್ ಮ್ಯಾನ್ ಅಂತ ಕರೀತಾರೆ. ಫೀಲ್ಡ್ ಆಫೀಸರ್ ಆದಾಗ ಗೋಲ್ಡ್ ಸೇಲ್ಸ್ ಮ್ಯಾನ್ ಅಂತ ಕರೀತಾರೆ. ನೀವು ಯಾವತ್ತು ಗೋಲ್ಡ್ ಸೇಲ್ಸ್ ಮ್ಯಾನ್ ಆಗ್ತೀರಿ, ಅಲ್ಲಿ ನಿಮಗೆ ಬರ್ತಕ್ಕಂಥ ಇನ್ಕಮ್ ಅಲ್ಲಿ 2,400 ರೂಪಾಯಿನ ತೆಗೆದು ಟಾಪ್ ಅಪ್ ಮಾಡ್ತಾರೆ. ಯಾಕೆ ಟಾಪ್ ಅಪ್ ಮಾಡ್ತಾರೆ ಅಂತಂದ್ರೆ, ನಮ್ಮ ನಾರಾಯಣಪ್ಪ ಅವರು ಗೋಲ್ಡ್ ಸೇಲ್ಸ್ ಮ್ಯಾನ್ ಆದಾಗ ಸೇಲ್ಸ್ ಮ್ಯಾನ್ ಅಲ್ಲಿ 1,200 ಬಂದಿರ್ತಾರಲ್ಲ, ಆ ವ್ಯಕ್ತಿಗಳು ನಿಮ್ಮ ತರ ಗೋಲ್ಡ್ ಸೇಲ್ಸ್ ಮ್ಯಾನ್ ಆದಾಗ ಎ.ಟಿ.ಎಂ ನವರು ಎ.ಟಿ.ಎಂ ಅಲ್ಲಿ ಕೂತ್ಕೊಂತಾರೆ, ಬಿ.ಟಿ.ಎಂ ನವರು ಬಿ.ಟಿ.ಎಂ ಅಲ್ಲಿ ಕೂತ್ಕೊಂತಾರೆ. ಹೊಸ ಜನ ಬೇಕಾಗಿಲ್ಲ ಸ್ನೇಹಿತರೆ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. 1,200 ಬಂದಿರ್ತಕ್ಕಂಥವರೇ ಪ್ರಮೋಷನ್ ಆಗ್ತಾ ಇರ್ತಾರೆ. ಎ.ಟಿ.ಎಂ ಅಲ್ಲಿ ಒಬ್ರು, ಬಿ.ಟಿ.ಎಂ ಅಲ್ಲಿ ಒಬ್ರು ಕೂತ್ಕೊಂಡಾಗ ಇಲ್ಲಿ 1:1 ಜೋಡಿಗೆ 1,000 ರೂಪೀಸ್ ಕೊಡ್ತಾರೆ. ಫಸ್ಟ್ 1:1 ಜೋಡಿಗೆ ಎಷ್ಟು ಕೊಟ್ರು? ಸೇಲ್ಸ್ ಮ್ಯಾನ್ ಅಲ್ಲಿ 500 ಕೊಟ್ರು. ಇಲ್ಲಿ 1,000 ಕೊಡ್ತಾರೆ. ಅಲ್ಲಿ ಸೆಕೆಂಡ್ 1:1ಗೆ 400 ಕೊಟ್ರು. ಇಲ್ಲಿ 1:1ಗೆ 800 ಕೊಡ್ತಾರೆ ಸ್ನೇಹಿತರೆ. ಜ್ಞಾಪಕದಲ್ಲಿರ್ಲಿ, ಇದು ಕೆಲಸ ಮಾಡ್ತಲ್ಲ ನಾವು, ಜ್ಞಾಪಕದಲ್ಲಿರ್ಲಿ. ಇಲ್ಲಿ 100 ಜೋಡಿಗೆ 800 ಅಂದ್ರೆ ಎಷ್ಟಾಯ್ತು? 80,000. ವಾರಕ್ಕೆ 80,000 ಸ್ನೇಹಿತರೆ. ಅಲ್ಲಿ ವಾರಕ್ಕೆ 40,000 ಕಂಟಿನ್ಯೂ, ಇಲ್ಲಿ ವಾರಕ್ಕೆ 80,000 ಕಂಟಿನ್ಯೂ. ನೋಡಿ ಹೆಂಗಿದೆ. ಈ ಸ್ಟೇಜ್ಗೆ ಬರ್ಬೇಕಾದ್ರೆ ಯಾವ್ದಾರ ಕಂಡೀಷನ್ ಇದೆಯಾ? ನಿಮ್ಮ ಇಷ್ಟ, ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ನಿಮ್ಮ ಇಷ್ಟ ಯಾವಾಗ ಬೇಕಾದ್ರೂ ಬರ್ಬೋದು. ಓಕೆ, ಇದಾದ ಮೇಲೆ ಇಲ್ಲಿ ಕೂಡ 24,60,000 ಅವಾರ್ಡ್ಸ್ ಇದೆ ಸ್ನೇಹಿತರೆ. ನೋಡಿ, ಇಲ್ಲಿ ಕೂಡ 24,60,000 ಅವಾರ್ಡ್ಸ್ ಇದೆ. ಟೋಟಲ್ ಫಸ್ಟ್ ಸ್ಟೇಜ್ ಅಲ್ಲಿ 40,000, ಸೆಕೆಂಡ್ ಸ್ಟೇಜ್ ಅಲ್ಲಿ 80,000, 1,20,000 ವಾರಕ್ಕೆ. ಇಷ್ಟೇ ರೆಕಾರ್ಡ್ ಆಗುತ್ತೆ. ನೀವು ಕರೆಕ್ಟ್ ಆಗಿ ಟೀಮ್ ಕಟ್ಟಿದ್ದೀರಾ ಅಂತಂದ್ರೆ ವಾರಕ್ಕೆ 1,20,000. ಯಾವ ಸಿಇಒಗೂ ಸಾಫ್ಟ್ವೇರ್ ಇಂಜಿನಿಯರ್ಗೂ ಬರಲ್ಲ ಸ್ನೇಹಿತರೆ. ಬಟ್ ಡೆಡಿಕೇಟೆಡ್ ಆಗಿ ನಮ್ಮ ಇನ್ವಾಲ್ವ್ಮೆಂಟ್ ಕೊಡಬೇಕು. ಓಕೆ, ಇನ್ನು ಮುಂದೆ ಹೋದಾಗ ಅವಾಗೆ ಗೋಲ್ಡ್ ಸೇಲ್ಸ್ ಮ್ಯಾನ್ ಆಯ್ತು. ನೆಕ್ಸ್ಟ್ ಡಿಸೈನ್ ಸೇಲ್ಸ್ ಮ್ಯಾನ್. ನೋಡಿ, ಸೇಲ್ಸ್ ಮ್ಯಾನ್ ಇಂದ ಗೋಲ್ಡ್ ಸೇಲ್ಸ್ ಮ್ಯಾನ್ ಬಂದ್ವಿ, ಗೋಲ್ಡ್ ಸೇಲ್ಸ್ ಮ್ಯಾನ್ ಇಂದ ಡಿಸೈನ್ ಸೇಲ್ಸ್ ಮ್ಯಾನ್ ಬರ್ತೀವಿ. ಬರ್ತಾರೆ ಅದೇ ಟೀಮೇ. ಎ.ಟಿ.ಎಂ ಅಲ್ಲಿ ಒಬ್ರು, ಬಿ.ಟಿ.ಎಂ ಅಲ್ಲಿ ಒಬ್ರು ಕೂತ್ಕೊಂಡಾಗ ಅದೇ ಟೀಮೇ. ನಾವು ಹೊಸ ಜನ ಬೇಕಾಗಿಲ್ಲ. 1,000 ಬರೋರೇ ಪ್ರಮೋಷನ್ ಆದಾಗ, ನಾವು ಡಿಸೈರ್ ಆದಾಗ, ನಮ್ ಕೆಳಗಡೆ ಎ.ಟಿ.ಎಂ ಅಲ್ಲಿ ಒಬ್ರು, ಬಿ.ಟಿ.ಎಂ ಅಲ್ಲಿ ಒಬ್ರು ಡಿಸೈರ್ ಆಗಿ ಬಂದಾಗ ಇಲ್ಲಿ 1:1 ಜೋಡಿಗೆ 1,500 ರೂಪೀಸ್ ಕೊಡ್ತಾರೆ. ಇಲ್ಲಿ 100 ಜೋಡಿಗೆ ಕೊಡ್ತಾರೆ. ಅಂದ್ರೆ ವಾರಕ್ಕೆ 1,50,000 ಆಯ್ತು ಸ್ನೇಹಿತರೆ. ಅರ್ಥ ಆಯ್ತಲ್ಲ? ವಾರಕ್ಕೆ 1,50,000. ಇಲ್ಲಿ ಕೂಡ 24,60,000 ಅವಾರ್ಡ್ಸ್ ಇವತ್ತು ಸ್ನೇಹಿತರೆ. ಜ್ಞಾಪಕದಲ್ಲಿ ಇರ್ಲಿ. ಇದು 3ನೇ ಪೇಮೆಂಟ್ ಆಯ್ತು. ಸೇಲ್ಸ್ ಮ್ಯಾನ್, ಗೋಲ್ಡ್ ಸೇಲ್ಸ್ ಮ್ಯಾನ್, ಡಿಸೈನ್ ಸೇಲ್ಸ್ ಮ್ಯಾನ್. ನಾವು ಡಿಸೈನ್ ಸೇಲ್ಸ್ ಮ್ಯಾನ್ ಇಂದ ನಾವು ಡ್ರೀಮ್ ಸೇಲ್ಸ್ ಮ್ಯಾನ್ಗೆ ಬಂದ್ರೆ, ಜ್ಞಾಪಕದಲ್ಲಿ ಸ್ನೇಹಿತರೆ, ನಾವು ಡಿಸೈನ್ ಇಂದ ಡ್ರೀಮ್ ಬಂದಾಗ ಇಲ್ಲಿ 1:1 ಜೋಡಿಗೆ 7,500 ರೂಪಾಯಿ ಕೊಡ್ತಾರೆ. ಇದಕ್ಕೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ. 1 ವರ್ಷಕ್ಕೆ ಬನ್ನಿ, 2 ವರ್ಷಕ್ಕೆ ಬನ್ನಿ, 3 ವರ್ಷಕ್ಕೆ ಬನ್ನಿ, ನಿಮ್ಮ ಇಷ್ಟ. ನೋಡಿ, 1 ಜೋಡಿಗೆ 7,500 ಅಂದ್ರೆ ಇಲ್ಲಿ 100 ಜೋಡಿಗೆ ಕೊಡ್ತಾರೆ. 7,50,000 ಆಯ್ತು ಸ್ನೇಹಿತರ ವಾರಕ್ಕೆ.
ಇವೆಲ್ಲವನ್ನು ಟೋಟಲ್ ಮಾಡಿದಾಗ 10,20,000 ಒಂದು ವಾರಕ್ಕೆ ಪಡಿತಕ್ಕಂಥ ನಂಬರ್ 1 ವರ್ಲ್ಡ್ ಬೆಸ್ಟ್ ಪ್ಲಾನ್ ಸ್ನೇಹಿತರೆ. ನೀವು ಇಂಡಿಯಾನಲ್ಲಿ ಬಹುಶಃ 10, 15, 20 ಕಂಪನಿಗಳಿಗೆ ಹೋಲಿಕೆ ಮಾಡಿದ್ರೆ ಸಿಂಪಲ್ ಪ್ಲಾನ್ ಅಲ್ಲಿ ವರ್ಲ್ಡ್ ಬೆಸ್ಟ್ ಪ್ರಾಡಕ್ಟ್ ಅಲ್ಲಿ ಇಷ್ಟು ಇನ್ಕಮ್ ಕೊಡ್ತಕ್ಕಂಥ ಕಂಪನಿ ಇವತ್ತಿಲ್ಲ ಸ್ನೇಹಿತರೆ. ಅಂತ ವಂಡರ್ಫುಲ್ ಆಪರ್ಚುನಿಟಿ ಪ್ಲಾಟ್ಫಾರಂ ಇವತ್ತು ನೀವಿದ್ದೀರಾ. ಇಲ್ಲಿ ಸಮಯವನ್ನು ವ್ಯರ್ಥ ಮಾಡಿದೆ 100% ನಾವು ಯುಟಿಲೈಸ್ ಮಾಡಿಕೊಂಡು, ಏನಿಲ್ಲ ಎಕ್ಸಾಮಲ್ಲಿ ಕಾಪಿ ಮಾಡಿದ್ರೆ ಡಿಪಾರ್ ಮಾಡ್ತಾರೆ, ಇಲ್ಲಿ ಕಾಪಿ ಮಾಡಿದ್ರೆ ಕಾಸು ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಾಪಿ ಮಾಡೋದು ಕಲ್ಕೊಂಡ್ರೆ ಸಾಕಿಲ್ಲಿ కదా మేడం. ఇప్పుడు ఎగ్జామ్లో కాపీ కొడితే ఏం చేస్తారో అవతల పంపిస్తారు. ఇక్కడ మేము చెప్పిన కాపీ చేస్తే మీకు డబ్బులు వస్తాయి. ಕರೆಕ್ಟ್ ಇಂದ ನಡಪ್ ಸರ್? ಇಷ್ಟೇ ಸರ್, ಏನು ಬೇಕಾಗಿಲ್ಲ. ಈ ಒಂದು 4 ಪ್ಲಾನ್ನ ಯಾವುದೇ ಕಂಡೀಷನ್ ಇಲ್ಲ ಸ್ನೇಹಿತರೆ. ಕಂಪನಿಯಲ್ಲಿ ಕೆಲವು ಕಂಪನಿಗಳು ಏನು ಮಾಡ್ತಾರೆ, ಸ್ಟಾಕ್ ಪಾಯಿಂಟ್ ಇಟ್ಕೋಬೇಕು, 1 ತಿಂಗಳಲ್ಲಿ ಇಷ್ಟು ಅರ್ನ್ ಮಾಡಬೇಕು, 1 ತಿಂಗಳಲ್ಲಿ ಸೇಲ್ ಮಾಡಬೇಕು, ಇಲ್ಲ ನಮ್ಗೆ ಇನ್ಕಮ್ ಬರಲ್ಲ. ಸುಮಾರು ಹೊಡೆತಗಳು ಬಿದ್ದಿದೆ. ಅದಕ್ಕೆ ಫೀಲ್ಡ್ ಅಲ್ಲಿ ಹೋದಾಗ ನೆಗೆಟಿವ್ಸ್ ಇದೆ. ಅವರಿಗೆ ಆ ನೆಗೆಟಿವ್ ಇರೋರಿಗೆ ಈ ಸಬ್ಜೆಕ್ಟ್ ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಈಗ ಎಸ್ಎಂಎಂಟೆ ಸರ್ ಒಂದು ಡೈಮಂಡ್ ಮುಗಿನ ತರ್ತೀರಾ? ಯಾಕಂದ್ರೆ ಅದ್ರ ಬಗ್ಗೆ ಹೊಸಬ್ರು ಇರೋದ್ರಿಂದ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟೋಣ. ನಾನು ಇಷ್ಟೊತ್ತು ಹೇಳಿದೆ, ಲೈಫ್ ಅಲ್ಲಿ ಒಂದೇ ಒಂದು ಸಾರಿ 1000 ದಿನಗಳಲ್ಲಿ ನೀವು ಎಂಟ್ರಿ ಆಗೋ ಸ್ನೇಹಿತರೆ. ಲೈಫ್ ಅಲ್ಲಿ ಒಂದೇ ಒಂದು ಸಾರಿ 1000 ದಿನದಲ್ಲಿ ಎಂಟ್ರಿ ಆಗೋದು. ನಿಮಗೆ ಕೊಡ್ತಕ್ಕಂತ ಈ ಡೈಮಂಡ್ ಗೋಲ್ಡ್ ಒರಿಜಿನಲ್ ಡೂಪ್ಲಿಕೇಟ್ ಸ್ನೇಹಿತರೆ? ಡೂಪ್ಲಿಕೇಟ್ ಅಲ್ವಲ್ಲ. ಬಿಸ್ನೆಸ್ ಮಾಡ್ಬೋದಂಗಾದ್ರೆ ನೀವು ಎಲ್ಲೇ ಹೋಗಿ ಚೆಕ್ಅಪ್ ಮಾಡಿ, ಇದು ಡೈಮಂಡ್ ಗೋಲ್ಡ್ ಇದ್ರೆ ಬಿಸ್ನೆಸ್ ಮಾಡೋಣ, ಎಲ್ಲ ಎತ್ತಿ ಬಿಸಾಕೋಣ ಸ್ನೇಹಿತರೆ. ಓಕೆನಾ? ಯಾಕಂದ್ರೆ 100% ನಾವು ಮಾಡ್ತಕ್ಕಂಥ ಲೀಗಲ್ ಬಿಸ್ನೆಸ್. ಓಕೆ, ಇದಾದ ಮೇಲೆ ನೋಡಿ, ನಿಮಗೆ ಕೊಟ್ಟಂತ ಡೈಮಂಡ್ ಗೋಲ್ಡ್ಗೆ IGI ಇಂಟರ್ನ್ಯಾಷನಲ್ ಜಮಲಾಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇಂದ ನಾನು ಕೊಟ್ಟಂತ ಡೈಮಂಡ್ ವಿತ್ ಸ್ಕ್ಯಾನ್ ಸಮೇತ ಸ್ಕ್ಯಾನ್ ಇರುತ್ತೆ. ಈಗ ಆಧಾರ್ ಕಾರ್ಡ್ ಅಲ್ಲಿ ನಾವು ತಂದುಕೊಟ್ರೆ ಹೆಂಗ್ ಸ್ಕ್ಯಾನ್ ಇರುತ್ತೆ, ಅದೇ ತರ ಅಲ್ಲಿ ಸ್ಕ್ಯಾನ್ ಇರುತ್ತೆ. ನಾನು ಕೊಟ್ಟಂತ ಡೈಮಂಡ್ ಕ್ವಾಲಿಟಿ ಏನಿದೆ, ಕ್ವಾಂಟಿಟಿ ಏನಿದೆ ಅಂದ್ಬಿಟ್ಟು ಗ್ಯಾರಂಟಿ ಕಾರ್ಡ್ ಕೊಡ್ತಾನೆ ಸ್ನೇಹಿತರೆ. ಓಕೆನಾ? ಇದಾದ ಮೇಲೆ ನಮ್ಮ ಸಂಸ್ಥೆ ಹೇಳ್ತದೆ ಡೈಮಂಡ್ ವ್ಯಾಲ್ಯೂ 3660 ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಕಾರ್ಡ್ ಕೊಡ್ತಾನೆ. ಗೋಲ್ಡ್ ಬಿಟ್ಟು ಡೈಮಂಡ್ 3660 ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಕಾರ್ಡ್ ಕೊಡ್ತಾನೆ. ఓకే ఆయ ఇప్పుడు మా ముసాం సారు చూడు ఎట్లా అంటే ಅವ್ರಿಗೆ ಅರ್ಥ ಆಗುತ್ತೆ ಬಿಡಿ. ಆಮೇಲೆ ಸಪ್ರೇಟ್ ಬೇಕಾದ್ರೆ ಕೂತ್ಕೊಂಡು ಏನು ಅರ್ಥ ಆಗಿಲ್ಲ ಅಂದ್ರೆ ಮಾತಾಡೋಣ, ನೋ ಪ್ರಾಬ್ಲಮ್. చూడే మీ మీద ఎంత ప్రీతి ఉంది, బిజినెస్ బాగా చేయాలని మేకే మ్యామ్ సార్ ఒక చప్పాಳೆ కొట్టండి. ಓಕೆ, ಸ್ನೇಹಿತರೆ, IGI ಇಂಟರ್ನ್ಯಾಷನಲ್ ಜಮಲಾಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇಂದ ಗ್ಯಾರಂಟಿ ಕಾರ್ಡ್ ಜೊತೆಗೆ